ನಮಸ್ಕಾರ ಸ್ನೇಹಿತರೆ. ಇಂದಿನ ಸದ್ವಿಚಾರ, ಯಾರು ಬಡವ ಯಾರು ಶ್ರೀಮಂತ. ರಾಜನೊಬ್ಬ ಪಕ್ಕದ ಸಾಮ್ರಾಜ್ಯವನ್ನ ಗೆದ್ದುಕೊಳ್ಳಬೇಕು ಅಂತ ಯುದ್ಧಕ್ಕಾಗಿ ಹೋಗ್ತಾ ಇರ್ತಾನೆ. ಸೈನ್ಯದೊಂದಿಗೆ ಹೋಗುವಾಗ ಒಂದು ದೊಡ್ಡ ಹಿಮದ ಬೆಟ್ಟ, ಸಿಕ್ಕಾಪಟ್ಟೆ ಚಳಿ. ನೋಡಿದ್ರೆ ಅಲ್ಲೊಬ್ರು ದಿಗಂಬರರು ಕೂತಿರ್ತಾರೆ, ಬಟ್ಟೆ ಇರೋದಿಲ್ಲ. ಅವ್ರನ್ನ ನೋಡಿ ಕನಿಕರ ಬರ್ತದೆ ರಾಜನಿಗೆ. ಹೋಗಿ ರಾಜ ಕೇಳ್ತಾನೆ, ಸ್ವಾಮಿಗಳೇ ತಗೊಳ್ಳಿ, ಬಟ್ಟೆ ತಗೊಳ್ಳಿ, ನೀವು ಬಹಳ ಚಳಿಯಿಂದ ಇದ್ದಂಗೆ ಕಾಣ್ತದೆ, ನಾವೆಲ್ಲ ಇಂತಹ ಒಳ್ಳೊಳ್ಳೆ ಉಡುಪನ್ನು ಧರಿಸಿಯೇ ನಮಗೆ ಚಳಿ ತಡೆಯಕ್ಕಾಗ್ತಾ ಇಲ್ಲ, ತಗೊಳ್ಳಿ ಅಂತ. ಆಗ ದಿಗಂಬರರು ಬಹಳ ಒಳ್ಳೆ ಮಾತನ್ನು ಹೇಳ್ತಾರೆ, ಅಪ್ಪ, ದೇವ್ರು ಕೊಟ್ಟಿರ್ತಕ್ಕಂತಹ ಹೊದಿಕೆ ನನ್ನ ಮೈ ಮೇಲಿದೆ, ಅದೇ ನನ್ನ ಚರ್ಮ. ಯಾರು ಬಡವರೋ, ಯಾರಿಗೆ ಇದರ ಅವಶ್ಯಕತೆ ಇದೆಯೋ ದಯವಿಟ್ಟು ಅವರಿಗೆ ತೆಗೆದುಕೊಂಡು ಹೋಗ್ಕೊಡು, ನನಗೆ ಬೇಕಾಗಿಲ್ಲ ಅಂತ. ಆಗ ಒಂದು ಕುತೂಹಲದ ಪ್ರಶ್ನೆ ರಾಜನಲ್ಲಿ ಮೂಡುತ್ತೆ. ಕೇಳ್ತಾನೆ ರಾಜ, ಯಾರು ಬಡವರು ಇರಬಹುದು ಅಂತ. ಆಗ ದಿಗಂಬರರು ಕೇಳ್ತಾರೆ, ನೀನು ಎಲ್ಲಿಗೆ ಹೊರಟಿದ್ದೀಯಾ ಅಂತ. ಪಕ್ಕದ ರಾಜ್ಯವನ್ನ ಯುದ್ಧ ಮಾಡಿ ಗೆಲ್ಲಿಕ್ಕೆ ಹೊರಟಿದ್ದೇನೆ ಅಂತ. ಆಗ ನಗಾಡ್ತಾ ದಿಗಂಬರರು ಹೇಳ್ತಾರೆ, ನಿನಗಿಷ್ಟೆಲ್ಲ ರಾಜ್ಯವನ್ನೇ ದೇವರು ಕೊಟ್ಟಿದ್ದಾರೆ. ಇದರ ಉದ್ದೇಶ ನೀನು ಚೆನ್ನಾಗಿ ಇಲ್ಲಿರ್ತಕ್ಕಂತಹ ಪ್ರಜೆಗಳನ್ನ ನೋಡ್ಕೊಳ್ಳುವಂಥದ್ದು, ನಿನಗೆ ಸಿಕ್ಕಿರ್ತಕ್ಕಂತಹ ಅದೃಷ್ಟವನ್ನ, ದೇವರು ಕೊಟ್ಟಿರ್ತಕ್ಕಂತಹ ಅದೃಷ್ಟವನ್ನ ಅನುಭವಿಸೋದು, ಬೇರೆಯವರಿಗೂ ಒಳ್ಳೇದನ್ನು ಮಾಡೋದು. ಅದು ಬಿಟ್ಟು ಯುದ್ಧ ಮಾಡೋದ್ರಿಂದ ನಿನ್ನ ಲೈಫು ರಿಸ್ಕು, ನಿನ್ನ ಎದುರ ರಾಜ್ಯದವ್ರ ಲೈಫು ಸಹ ರಿಸ್ಕಲ್ಲಿಟ್ಟು ಹೋರಾಡ್ಲಿಕ್ಕೆ ಹೋಗ್ತಾ ಇದೀಯಾ. ಹಾಗಾಗಿ ನನ್ನನ್ನು ಕೇಳಿದ್ರೆ ನೀನೇ ಅಪ್ಪ ಬಡವ, ನೀನೇ ಇಟ್ಕೋ ಇದನ್ನ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದನ್ನ ಧರ್ಮ ಪ್ರಚಾರಕ್ಕೆ ನಾವೇನಾದರೂ ಕನೆಕ್ಟ್ ಮಾಡೋದಾದ್ರೆ ಯೋಚನೆ ಮಾಡಿ ನೋಡಿ. ಎಲ್ಲ ಧರ್ಮವೂ ಹೇಳಿರೋದೇನು? ಧರ್ಮದಿಂದ ಬಾಳಿ, ಒಳ್ಳೆಯವರಾಗಿ ಬಾಳಿ ಅಂತ ಹೇಳಿ. ಅದನ್ನು ಬಿಟ್ಟು ನಾವೇನ್ ಮಾಡ್ತೇವೆ, ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಶ್ರೇಷ್ಠ ಅಂತ ಹೇಳಿ ಅದನ್ನ ಪ್ರಚಾರ ಮಾಡ್ಲಿಕ್ಕೆ ಹೋಗಿ, ಬೇರೆಯವರಿಗೆ ಅದನ್ನ ಹೇರ್ಲಿಕ್ಕೆ ಹೋಗಿ, ಆ ಧರ್ಮದಲ್ಲಿರುವ ಸತ್ವ ಹೋಗಿ ನಾವು ಬರೀ ಹೇರುವಂತಹ ಒಂದು ಹುನ್ನಾರಕ್ಕೆ ಒಳಗಾಗ್ತೇವೆ. ಏನಂತೀರಾ? ಯಾರ್ಯಾರು ಆ ರೀತಿ ಎಲ್ಲ ಮಾಡ್ತಾ ಇದ್ದೇವೋ, ಓ ನನ್ನದು ಶ್ರೇಷ್ಠ, ನಿನ್ನದು ಶ್ರೇಷ್ಠ ಅಂತ ಹೇಳಿ ಒದ್ದಾಡ್ತಾ ಇದ್ದೇವೋ, ಅವರೆಲ್ಲರೂ ಬಡವರೇ ಅಲ್ವಾ? ಧರ್ಮದ ಸಾರವನ್ನ ತಿಳ್ಕೊಳ್ಳೋಣ, ಅದರಂತೆ ಬಾಳೋಣ. ನಾಳೆ ಭೇಟಿಯಾಗೋಣ.